ಕುಮಾರಸ್ವಾಮಿ ಅವರು ಬಂದರು. ಕುಮಾರಸ್ವಾಮಿ ವಿಷನ್ ಆಲ್ಸೋ ವಾಸ್ ವೆರಿ ಗುಡ್. ಇವತ್ತು ನಾವೆಲ್ಲ ಟೀಕೆ ಮಾಡ್ತಾ ಇದ್ದಾರೆ ಇದನ್ನ ಬಿಡದಿ ಮತ್ತೊಂದು ಬಗ್ಗೆ. ನಾನು ಅದನ್ನ ಚರ್ಚೆ ಮಾಡಕ್ ಹೋಗುದಿಲ್ಲ. ಬಿಡದಿ ವಿಚಾರ ಆಮೇಲೆ ನಿಧಾನಕ್ಕೆ ಮಾತಾಡೋಣ. ನೀವೇ ಬೇಕಾದ್ರೆ ತೆಗೆದುಕೊಂಡು ಬನ್ನಿ, ವಿಲ್ ಡಿಸ್ಕಸ್ ಅದು. ಬಟ್ ದಿ ಪ್ಲಾನಿಂಗ್ ಇದೆಯಲ್ಲ, ದಟ್ ವಾಸ್ ವೆರಿ ಗುಡ್. ಪೆರಿಫರಲ್ ರೋಡ್ ಮಾಡಬೇಕು ಅಂತಾನು ಏನು ಅವತ್ತಿನ ಕಾಲದಲ್ಲಿ ನೋಟಿಫಿಕೇಶನ್ ಆಗಿತ್ತಲ್ಲ, ಈ ಕನೆಕ್ಷನ್ ಪೆರಿಫರಲ್ ರೋಡ್ 2 ಮಾಡಬೇಕು ಅಂತಿತ್ತಲ್ಲ, ಬಹುಶಃ ಅವತ್ತಿನ ಯೋಜನೆ ಮಾಡಿದ್ರು. ಇಂಪ್ಲಿಮೆಂಟ್ ಮಾಡಕ್ಕೆ ಏನೇನು ತೊಡಕು ಬಂತೋ ಇಲ್ಲ ಅವ್ರ ಟೈಮ್ ಸಿಕ್ಕಿಲ್ವೋ. ಇವನ್ 5 ಟೌನ್ಶಿಪ್ಸ್ ಇವತ್ತು ನಾನು ಹೇಳ್ತಾ ಇದ್ದೀನಿ, ಇಡೀ ವಿಶ್ವ ಇವತ್ತು ಮೋದಿ ಸಾಹೇಬರು ಅಲ್ಲೊಂದು ಸಿಟಿ ಮಾಡಿದ್ದಾರೆ. ಏನ್ ಸಿಟಿ ಅದು? ಗಿಫ್ಟ್ ಸಿಟಿ ಅಂತ ಮಾಡಿದ್ದಾರೆ. ಅಲ್ಲಿ ಹೋಗಿ ನೀವು ನೋಡಬೇಕು. ನಮ್ಮ ಇವರು ಆಂಧ್ರ ಪ್ರದೇಶ್ ಚೀಫ್ ಮಿನಿಸ್ಟರ್ ಅವರೊಂದು ಹೊಸ ಸಿಟಿ ಮಾಡಬೇಕು ಅಂತ ಗಿಫ್ಟ್ ಸಿಟಿ ಮಾಡ್ಬಿಟ್ಟು ನಾನು ಪ್ರೈಮ್ ಮಿನಿಸ್ಟರ್ ಕೇಳಿದೆ, ನಮ್ಗೊಂದು ಗಿಫ್ಟ್ ಸಿಟಿ ಕೊಡಿ ಅಂತ. ಇನ್ನಿಲ್ಲ ಡಿಕೆ, ಇನ್ನ ಮಹಾರಾಷ್ಟ್ರ ಸಿಎಂ ಕೇಳಿದ್ರು ಕೊಡಕ್ಕಾಗಲ್ಲ, ಇಡೀ ಒಂದೇ ದೇಶಕ್ಕೆ. ಸೊ ಅಲ್ಲಿ ಎಲ್ಲ ಇದಕ್ಕೂ ಕೂಡ ಅಲ್ಲೇ ಆದಂತ ಒಂದು ಬಹಳ ಚೆನ್ನಾಗಿ ಬೆಳೀತಾ ಇದೆ. ಹೊಸ ಮ್ಯಾನಟನ್ ತರ ಆ ಗಿಫ್ಟ್ ಸಿಟಿ ಬೆಳೀತಾ ಇದೆ. ಇನ್ನ ಟೈಮ್ ತೆಗೆದುಕೊಳ್ಬಹುದು, ಮಾಡ್ಕೊಂಡು ಬರ್ತಾ ಇದೆ. ಈ ಮೊನ್ನೆ ನಾನು ಇದಕ್ಕೆ ಮಹಾರಾಷ್ಟ್ರ ಇದು ದಾವಸ್ಗೆ ಹೋಗಿದ್ದು. ನಾನು ನಮ್ಮ ಇವರು ನಮ್ಮ ಹ್ಯಾರಿಸ್ ಅವರು, ನಮ್ಮ ಎಂ ಬಿ ಪಾಟೀಲ್ ಅವರೆಲ್ಲ ನಾವೆಲ್ಲ ಹೋಗಿ ಬರ್ಬೇಕಾದ್ರೆ ಅಧ್ಯಕ್ಷರೇ, ಅಲ್ಲಿ ಬರ್ಬೇಕಾದ್ರೆ ನಾನು ಮಹಾರಾಷ್ಟ್ರ ಸಿಎಂ ನನಗೆ ಸಿಕ್ಕಿದ್ರು. ಬಹಳ ಜನ ನಾನು ಭೇಟಿ ಮಾಡ್ತಾ ಇದ್ರು ಒಳಗಡೆ. ಫಾರಿನರ್ಸ್ ಎಲ್ಲ ಬಂದು ನನ್ನ ಹತ್ರ ಮಾತಾಡ್ತಿದ್ರು. ಆಮೇಲೆ ಮಹಾರಾಷ್ಟ್ರ ಸಿಎಂ, ಆಮೇಲೆ ಬೇರೆ ರೈಲ್ವೆ ಮಿನಿಸ್ಟರ್ ಎಲ್ಲ ನೋಡ್ತಾ ಇದ್ರು, ಬೇರೆ ನಮ್ಮ ಸೆಂಟ್ರಲ್ ಮಿನಿಸ್ಟರ್ ಏನೆಲ್ಲ ಡಿಕೆ ಇದೇನೆ ಓಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನನಗೂ ಅರ್ಥ ಆಗ್ಲಿಲ್ಲ. ಆ ಊಟಕ್ಕೆ ಹೋದಾಗ ತಿಂಡಿಗೆ ಹೋದ ನನ್ನ ಹತ್ರ ಬಂದು ಮಾತಾಡ್ತಿದ್ರು. ನನ್ನ ಹತ್ರ ಇಲ್ಲ, ಇಲ್ಲಿ ವಿ ವಾಂಟ್ ಟು ಸೈನ್ ಸಮ್ ಇದು ಅಂದ್ಬಿಟ್ಟು ನಾನು ಎಂ ಬಿ ಪಾಟೀಲ್ ಮಾತಾಡ್ಕೊಂಡು ಇಲ್ಲಿ ಯಾವ್ದು ಜಾಸ್ತಿ ಸೈನ್ ಮಾಡೋದು ಬೇಡ, ಅವರೆಲ್ಲ ಬೆಂಗಳೂರಿಗೆ ಬದಲಿ ಅಂತ ಅಂದ್ಬಿಟ್ಟು ಆಮೇಲೆ ಕೇಳಿದೆ. ನಾನು ಕೊನೆಗೆ ಊಟ ಮಾಡುವಾಗ ಕೇಳಿದೆ, ಏನೋ ಎಲ್ಲರೂ ಬಂದು ನನ್ನ ಬೆನ್ನೆತ್ತವರಲ್ಲ ಏನು ಅಂತ ಯಾರೋ ಒಬ್ರನ್ನ ಕೇಳಿದೆ ನಾನು. ಮಹಾರಾಷ್ಟ್ರ ಸಿಎಂ ನೋಡ್ತಾ ಇದ್ರು. ಅದಕ್ಕೆ ಅವ್ರು ಹೇಳಿದ್ರು, ಬ್ಯಾಂಗ್ಳೂರ್ ಇಟ್ ಈಸ್ ಎ ನಾಲೆಜ್ ಸೆಂಟರ್, ಬ್ಯಾಂಗ್ಳೂರ್ ಈಸ್ ಎ ಹ್ಯೂಮನ್ ಕ್ಯಾಪಿಟಲ್, ಬ್ಯಾಂಗ್ಳೂರ್ ದಿ ಬೆಸ್ಟ್ ಡಾಕ್ಟರ್ಸ್ ಅವೈಲಬಲ್. ಇವತ್ತೇನಾದ್ರು ಬೆಂಗಳೂರಲ್ಲಿ ನಮ್ಮ ಜನ ಕೆಲಸ ಮಾಡಬೇಕು, ನಮ್ಗೇನಾದ್ರು ಉದ್ಯೋಗ ಸಿಗ್ಬೇಕು ಅಂದ್ರೆ ವಿತಿನ್ $1 ವಿ ಕ್ಯಾನ್ ವರ್ಕ್. ಅದೇ ಮುಂಬೈಗೆ ಹೋಗ್ಬೇಕಾದ್ರೆ $3.25 ಬೇಕು. ಅಂದ್ರೆ 1 ಅಡಿ ಭೂಮಿ ಅಲ್ಲಿ ನಾವು ಏನಾದ್ರು ಬಾಡಿಗೆ ಇದು 3,500 ಇದು $350 ಕೊಡಬೇಕು. ಅದೇ ಬೆಂಗಳೂರಲ್ಲಿ $90 ನಮ್ಮಲ್ಲಿ ಕೆಲಸ ಮಾಡ್ಬೋದು. ಸೊ ಅದಕ್ಕೆ ಎಂಟೈರ್ ವರ್ಲ್ಡ್ ಅಲ್ಲಿ ಇವತ್ತು ನಮಗೆ ಬೆಂಗಳೂರಲ್ಲಿರುವಂತ ನಾಲೆಜು, ಬೆಂಗಳೂರಿನ ವಿದ್ಯಾಸಂಸ್ಥೆ, ಬೆಂಗಳೂರಿನ ಕಲ್ಚರು, 13,940 ಡಾಕ್ಟರ್ಸು ಪ್ರತಿ ವರ್ಷ ಬೆಂಗಳೂರಲ್ಲಿ ತಯಾರಾಗ್ತಾ ಇದ್ದಾರೆ. 70 ಮೆಡಿಕಲ್ ಕಾಲೇಜು ಕರ್ನಾಟಕ ರಾಜ್ಯದಲ್ಲಿದೆ. 277 ಇಂಜಿನಿಯರಿಂಗ್ ಕಾಲೇಜು ಕರ್ನಾಟಕ ರಾಜ್ಯದಲ್ಲಿದೆ. ವರ್ಲ್ಡ್ ಅಲ್ಲಿ ಸೈನ್ಸ್ ಫಸ್ಟ್ ನಮ್ಮ ಭಾರತದಲ್ಲಿ ಶುರುವಾಗಿದ್ದು ಮಹಾರಾಜರ ಕಾಲದಲ್ಲಿ. ವಿವೇಕಾನಂದರ ಚಿಂತನೆ, ವಿವೇಕಾನಂದರು ಜಮ್ಶೆಡ್ಡಿ ಟಾಟಾ ಅವರು ಇಬ್ರು ಮಾತಾಡ್ಕೊಂಡು ಇದರಲ್ಲಿ ಶಿಪ್ ಅಲ್ಲಿ ಜಪಾನ್ಗೆ ಹೋಗ್ಬೇಕಾರೆ ಯಾಕೆ ಇಂಡಿಯಾ ಪೂರ್ ಆಯ್ತು ಅನ್ನೋದನ್ನ ಚರ್ಚೆ ಮಾಡಿ ಕೊನೆಗೆ ಮಹಾರಾಜರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಆಗ ಮಹಾರಾಜರು ಕೂಡ ಹೇಳ್ತಾರೆ, ನಾನು ಸಹಾಯ ಮಾಡ್ತೀನಿ ಅಂತೇಳಿ 300 ಎಕರೆನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಕೊಡ್ತಾರೆ. 5 ಕೋಟಿ ರೂಪಾಯಿ ದುಡ್ಡನ್ನ ಸರ್ಕಾರ ಅವತ್ತಿನ ಕಾಲದಲ್ಲಿ ಅವತ್ತಿನ ಸರ್ಕಾರ ಕೊಡ್ತಾರೆ. ದಟ್ ಈಸ್ ಹೌ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಹ್ಯಾಸ್ ಕಮ್ ಟು ಬ್ಯಾಂಗ್ಳೂರ್. ಇವತ್ತೇನಾದ್ರು ಇಡೀ ದೇಶ, ಇಡೀ ಪ್ರಪಂಚ ನಮ್ಮನ್ನ ನೋಡ್ತಾ ಇದೆ ಅಂತಂದ್ರೆ ಆ ಸೈನ್ಸ್ ಅಲ್ಲಿಂದ ಕೂಡ ಮಹಾರಾಜರ ಕಾಲದಿಂದ ಪ್ರಾರಂಭ ಆಗಿದೆ. ಐ ಸಲ್ಯೂಟ್ ದೋಸ್ ಮಹಾರಾಜ ಅಂಡ್ ಸ್ವಾಮಿ ವಿವೇಕಾನಂದ ಚಿಂತನೆ ಟಾಟಾರವರು ಇವತ್ತು ಬೆಂಗಳೂರಲ್ಲಿ ಆಗಿದೆ. ಅದಕ್ಕೆ ಈ ದೇಶದ ಪ್ರಧಾನಮಂತ್ರಿ ಆದಂತಹ ಜವಾಹರ್ಲಾಲ್ ನೆಹರು ಅವರು ಇಲ್ಲಿದ್ದೇ ಬುದ್ಧಿಶಕ್ತಿ, ಬೆಂಗಳೂರಿನಲ್ಲಿದೆ ಯುವಕರಲ್ಲಿ, ಬೆಂಗಳೂರಲ್ಲೇ ವಿದ್ಯಾವಂತರಿದೆ. ಈ ಎಲ್ಲ ಮುಖ್ಯಮಂತ್ರಿಗಳು ಯಾರ್ಯಾರು ಹೆಸರು ಹೇಳಿದ್ದೇನೆ ಅವರೆಲ್ಲರೂ ಕೂಡ ಸಹಾಯವನ್ನು ಮಾಡಿದ್ರು. ನಮ್ಮಲ್ಲಿರುವಂತಹ ಶಿಕ್ಷಣ, ದಿ ಕ್ವಾಲಿಟಿ ಆಫ್ ಎಜುಕೇಶನ್ ಬೇರೆ ಎಲ್ಲೂ ಇಲ್ಲ. ಇದೇ ವಿಧಾನಸೌಧದ ಕೆಳಗಡೆ ನಾನು ಪ್ರೈಮ್ ಮಿನಿಸ್ಟರ್ ಮುಂದೆ ಹೇಳಿದೆ, ನಾನು ಮೊನ್ನೆ ಮೋದಿ ಸಾಹೇಬ್ರ ಮುಂದೆ ಹೇಳಿದೆ, ನಾನು ಮೈಸೂರಲ್ಲಿ ತಾವೆಲ್ಲ ಕೇಳಿರ್ಬೋದು. ಇದೇ ಇನಾಗ್ರೇಷನ್ ಇತ್ತು. ನಮ್ಮ ನಾರಾಯಣ ಮೂರ್ತಿ ಅವರು ಇದಕ್ಕೆ ಅಧ್ಯಕ್ಷರು ಮಾಡಿದ್ದು, ನಾವು ಏರ್ಪೋರ್ಟ್ ಅಥಾರಿಟಿಗೆ ಏರ್ಪೋರ್ಟ್ಗೆ ಅಧ್ಯಕ್ಷರು ಮಾಡಿದ್ದು. ಆ ಸಂದರ್ಭದಲ್ಲಿ ವಾಜಪೇಯಿ ಸಾಹೇಬರು ಬಂದಿದ್ರು ಇನಾಗ್ರೇಷನ್ ಬಂದಾಗ. ಅವ್ರು ಹೇಳಿದ್ರು 4 ಪ್ರೈಮ್ ಮಿನಿಸ್ಟರ್ಗಳು ಬಂದಿದ್ರು. ಜಪಾನ್ ಪ್ರೈಮ್ ಮಿನಿಸ್ಟರ್, ಚೈನಾ ಪ್ರೈಮ್ ಮಿನಿಸ್ಟರ್, ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್, ಪೋಲಾಂಡ್ ಪ್ರೈಮ್ ಮಿನಿಸ್ಟರ್, ಇಷ್ಟು ಜನ ಬಂದಿದ್ರು ವಿತಿನ್ 3 months. ಅವ್ರು ಹೇಳಿದ್ರು, ಕೃಷ್ಣ ಅವ್ರ ಗವರ್ಮೆಂಟ್ ಆಗ ದೇರ್ ವಾಸ್ ಅ ಟೈಮ್ ಅಧ್ಯಕ್ಷರೇ, ದಿ ವರ್ಲ್ಡ್ ಲೀಡರ್ಸ್ ಫಸ್ಟ್ ಯೂಸ್ ಟು ಕಮ್ ಟು ಡೆಲ್ಲಿ, ದೆನ್ ದೇ ಯೂಸ್ ಟು ಗೋ ಟು ಕಲ್ಕತ್ತಾ, ದೇ ಯೂಸ್ ಟು ಗೋ ಟು ಮುಂಬೈ, they used to go to Chennai, then they used to go to different part of the world.
Now the situation has changed. Now all those world leaders are first coming to Bangalore, then they're coming to Delhi ಅಂತೇಳಿ ಅಟಲ್ ಬಿಹಾರಿ ವಾಜಪೇಯಿ ಹೇಳಿದಂತ ಮಾತು. ಅವರ ಕಾಲದಲ್ಲಿ ಇವತ್ತು ಏನಾದ್ರು ಟ್ರಾನ್ಸ್ಫರ್ಮೇಷನ್ ಆಗಿತ್ತು ಅಂತಂದ್ರೆ, ಗೋಡಲ್ ಟ್ರಯಾಂಗಲ್ ಅಂತ ರೋಡ್ ಏನಾದ್ರು ಮಾಡಲಿಲ್ಲ ಅಂತಂದ್ರೆ ಇಡೀ ದೇಶದಲ್ಲಿ ಇಂಥ ರಸ್ತೆ ವ್ಯವಸ್ಥೆ ಇರಲಿಲ್ಲ. ದಿ ಕಾಂಟ್ರಿಬ್ಯೂಷನ್ ಆಫ್ ವಾಜಪೇಯಿ, he could not succeed. There is a different question. India is shining ಅಂತ ಬಂತು, ಬಟ್ ಅವರ ಕಾರ್ಯಕ್ರಮನ ನಾವು ಯಾರು ಕೂಡ ಅಲ್ಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ತಮಿಳುನಾಡು ಇರ್ಬೋದು, ಇವತ್ತೇನು ನಮ್ಮ ಬೆಂಗಳೂರಿನಿಂದ ಬೆಳಗಾಂಗೆ ಹೋಗ್ಬೇಕಾದ್ರೆ ರೋಡು, ಇಟ್ ಈಸ್ ವಾಜಪೇಯಿಸ್ ಕಾಂಟ್ರಿಬ್ಯೂಷನ್. ಹೊರಟೆ ಒಪ್ಕೊಳ್ತೀವಿ ಅಂತ ಕಾಣ್ತದೆ, ಅವರು ಮಾಡಿದಂತ ಇಟ್ ಈಸ್ ವಾಜಪೇಯಿ ಕಾನ್ಸ್ಟಿಟ್ಯೂಷನ್. ಸೊ ಹಂಗೆ ಇದು ಮುಂದುವರೆದಿದೆ. ಇದಕ್ಕೆ ಪೂರಕವಾಗಿ ಈ ನಮ್ಮೆಲ್ಲ ನಾಯಕರುಗಳು ಇವತ್ತು ಕುಮಾರಸ್ವಾಮಿ, ಈಗ ನಾನು ಕುಮಾರಸ್ವಾಮಿ ನಾನು ಅವತ್ತು ಟೌನ್ಶಿಪ್ ನ ಮಾಡಲೇ 5 ಟೌನ್ಶಿಪ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ಯಾರು? ಕುಮಾರಸ್ವಾಮಿ ಅವರು. ನಾನೆಲ್ಲ ತೀರ್ಮಾನ, ಅದು ಬಿಡಿ, ಅದನ್ನ ಮಿಕ್ಕಿದ ಮೇಲೆ ಚರ್ಚೆ ಮಾಡೋಣ. ವಿಲ್ ನಾಟ್, ಅವರ ಕಲ್ಪನೆ ಐತಲ್ಲ, ಅವರ ವಿಷನ್ ಇತ್ತಲ್ಲ, ಆ ವಿಷನ್ ನ ಮುಂದುವರಿಸ್ತಾ ಇದೀವಿ. ಅದಕ್ಕೆ ಬೇರೆ ತಪ್ಪು ನೆಪ್ಪುಗಳನ್ನ ಬೇಕಾದ್ರೆ ನೆಕ್ಸ್ಟ್ ವಿಚಾರದಲ್ಲಿ ನಾವೆಲ್ಲ ಮಾತಾಡೋಣ. ಸೊ ಯಡಿಯೂರಪ್ಪನವರು ಕೂಡ ರೈತರ ಶಾಲ್ ಹಾಕೊಂಡು ರೈತರ ಬಗ್ಗೆ ಬದುಕಬೇಕು, ರೈತರಿಗೆ ಒಳ್ಳೇದಾಗಬೇಕು ಅಂತ ಅವ್ರದೇ ಆದಂತ ಒಂದು ಹೋರಾಟ, ಸೈಕಲ್ ಇಂದ ಹೋರಾಟ ಇಟ್ಕೊಂಡು ಹೋರಾಟ ಮಾಡಿ, ನೆನೆ ರಾಮಚಂದ್ರೇಗೌಡರು ಅವ್ರ ಜೊತೆ ನೆನ್ಸ್ಕೊಳ್ತಾ ಇದ್ದೀನಿ ನಾನು. ಎಷ್ಟು ಶ್ರಮ ಪಟ್ಟರು ಅನ್ನೋದು ನಮಗೂ ಕೂಡ ಅರಿವಿದೆ. ಮಧ್ಯದಲ್ಲಿ ಏನೇನೋ ಇಶ್ಯೂಸ್ ಆಯ್ತು. ಈಗ ಗುಂಡ್ಗೆಟ್ಟೆ ಫುಲ್ ಟರ್ಮ್, 2 ಕಡೆನೂ ಕೂಡ ಫುಲ್ ಟರ್ಮ್ ಇದೆ. ಒಬ್ಬ ನಾಯಕ ಹೋರಾಟದಿಂದ ಬಂದಿದ್ದು ಅಷ್ಟು ಸುಲಭ ಅಲ್ಲ. ಯಾವುದೇ ಆ ಪಾರ್ಟಿಯವನಾಗಿರ್ಲಿ, ಹೋರಾಟ ಅಂತಿದೆಯಲ್ಲ ಅಷ್ಟು ಸುಲಭ ಅಲ್ಲ. ಟೀಕೆಗಳು ಬರ್ತವೆ. ಇವತ್ತು ಬೇಕಾದಷ್ಟು ನನ್ನ ಮೇಲೂ ಟೀಕೆ ಮಾಡ್ಬೋದು, ನಾನು ಬೇರೆಯವ್ರ ಮೇಲೂ ಟೀಕೆ ಮಾಡ್ಬೋದು. ಮೊನ್ನೆ ನಾನು ಇದಕ್ಕೆ ತುಂಗಭದ್ರಾ ವಿಚಾರಕ್ಕೆ ನಾನು ಇಲ್ಲಿ ನಮ್ಮ ಬೋಸರಾಜ್ ಅವರು ಹೋದಕ್ಕೆ ಅವನೇ ಕಳಿಸಿದ್ದೆ ನಮ್ಮ ಪ್ರೈಮ್ ಮಿನಿಸ್ಟರ್ ಹತ್ರ. ತಾವು ಕೂಡ ಬಂದಿದ್ರಿ, ಸ್ಪೀಕರ್ ಸಾಹೇಬರು ಬಂದಿದ್ರು. ಎಷ್ಟು ಕಷ್ಟ. ನಮ್ಮ ಆಂಧ್ರ ಸಿಎಂ ಲೈನ್ಗೆ ಬರ್ತಿರ್ಲಿಲ್ಲ. 33 TMC ನೀರು ಹೋಗ್ತಾ ಇದೆ. ಅಲ್ಲೆಲ್ಲ ಶಿಲ್ಟ್ ಬಂದ್ಬಿಟ್ಟಿದೆ. ರೈತನ ಉಳಿಸ್ಬೇಕು, ರೈತಂಗೆ ಸಂಬಳ ಇಲ್ಲ, ರೈತಂಗೆ ಪ್ರಮೋಷನ್ ಇಲ್ಲ, ರೈತಂಗೆ ಪೆನ್ಷನ್ ಇಲ್ಲ, ರೈತಂಗೆ ರಿಟೈರ್ಮೆಂಟ್ ಇಲ್ಲ. ಅದು ಕಣಜ. ಆ ಭಾಗ ಏನು ಬಳ್ಳಾರಿ, ಕೊಪ್ಪಳ, ರಾಯಚೂರು, ಇವೆಲ್ಲ ಗುಲ್ಬರ್ಗದ ಕೆಲವು ಭಾಗ, ಇವೆಲ್ಲ ಕಣಜ. ಇದು ಅತಿ ಹೆಚ್ಚು ಪ್ಯಾಡಿ ಗ್ರೋಯಿಂಗ್ ಸಿಟಿ. ಈಗ 33 TMC ಎಷ್ಟು ಕಷ್ಟ. ಈಗ ಒಂದೊಂದು TMCಗೆ ಎಷ್ಟು ನಾವು ಬಡದಾಡ್ತಾ ಇದೀವಿ. ಅದಕ್ಕೆ ಏನಾದ್ರು ಮಾಡಬೇಕು ಅಂತ 3 ವರ್ಷದಿಂದ ಏನೇನೋ ಮಾಡ್ತೀನಿ, ಏನ್ ಮಾಡಿದ್ರು ಆಗ್ಲಿಲ್ಲ. ಕೊನೆಗೆ ಪಾಪ ಐ ಶುಡ್ ಸಲ್ಯೂಟ್ ದಟ್ CR ಪಾಟೀಲ್, ನಮ್ಮ ಸೆಂಟ್ರಲ್ ಮಿನಿಸ್ಟರ್, BJP ಪರವಾಗಿದ್ದಾರೆ. ಅವರು ನನಗೆ ಸಹಕಾರ ಕೊಟ್ಟರು. 3-4 ಸತಿ ಮೀಟಿಂಗ್ ಕರೆದ್ರು. ದೇ ಪೋಸ್ಟ್ಪೋನ್. ಒಂದ್ಸತಿ ಮಹಾರಾಷ್ಟ್ರ CM ಪೋಸ್ಟ್ಪೋನ್ ಮಾಡಿದ್ರು, ಒಂದ್ಸತಿ ಇವ್ರು ಪೋಸ್ಟ್ಪೋನ್ ಮಾಡಿದ್ರು. ಆಮೇಲೆ ಕೊನೆಗೆ ಏನು ಅವ್ರಿಗೆ ಒಪ್ಕೊಂಡು ಬರೀ ಒಂದು ಗೇಟ್ ಇನಾಗ್ರೇಷನ್ ಸಂದರ್ಭದಲ್ಲಿ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ದಿಸ್ ಕಂಟ್ರಿ 3 ಜನ ಚೀಫ್ ಮಿನಿಸ್ಟರ್ ಸೇರಿ ಬಂದು ನಾವು ಕೂತ್ಕೊಂಡು ಆಯ್ತು ಆ ಸಮಸ್ಯೆನ ಬಗೆಹರಿಸೋಣ, ಮುಂದಕ್ಕೆ 33 TMCನ ಹಾಳು ಮಾಡ್ಕೊಳ್ಳೋದು ಬೇಡ, ಏನು ಗೋದಾವರಿಯಿಂದ ಕಾವೇರಿವರೆಗೂ ಲಿಂಕಿಂಗು ಅದಕ್ಕೂ ಕೂಡ ನಾನು ಒಪ್ಪಂದ ಮಾಡ್ಕೊಂಡೆ. ಆಯ್ತು, ಆ ಮೋದಿ ಏನು 33 TMCನ ಹಾಳು ಮಾಡ್ಕೊಳ್ಳೋದು ಬೇಡ ಅಂತೇಳಿ 3 ಜನ ಚೀಫ್ ಮಿನಿಸ್ಟರ್, ನಾನು